ನವವಿವಾಹಿತ ದಂಪತಿಗಳು ನಗರದ ಮಾಧವ ವಿದ್ಯಾಮಂದಿರ 149 ಮತಗಟ್ಟೆಯಲ್ಲಿ ಮತದಾನ ಮಾಡಿದರು. ಸುಡುವ ಬಿಸಿಲು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿನ ಮತದಾನ ವಧುವಿನ ಅತ್ತೆಯ ಮನೆಗೆ ಬೀಳ್ಕೊಡುವ ಸಮಾರಂಭವು ಆಕೆಗೆ ಮತದಾನ ಮಾಡಲು ಅವಕಾಶ ವಿಳಂಬವಾಯಿತು. ಇಂದು ನಗರ ನಿವಾಸಿಯಾದ ಕಾವ್ಯ, ವೈಫ್ ಆಫ್ ಗಂಗಾಧರ್ ಅವರು ಹಸೆಮಣೆ ಏರಿದ ದಿನ. ಮದುವೆ ನಂತರ ನೇರವಾಗಿ ಬನ್ನಿ ನಗರದ ಮತಗಟ್ಟೆಯ ಮಾಧವ ಶಾಲೆಯಲ್ಲಿ ಆಗಮಿಸಿ ಮತ ಚಲಾಯಿಸಿದರು. ಅವರ ವಿವಾಹದ ಇಂದು ವಿದ್ಯುಕ್ತವಾಗಿ ಗಂಡನ ಮನೆಗೆ ಕರೆದುಕೊಂಡು ಹೋಗಬೇಕಾಗಿತ್ತು. ವಧುವಿನ ವಿದಾಯವನ್ನು ಆಕೆಯ ಪೋಷಕರ ಮನೆಯಿಂದ 1 ಗಂಟೆಗಳ ಕಾಲ ವಿಳಂಬಗೊಳಿಸಲಾಯಿತು. ಇಂದು ಮತ ಚಲಾಯಿಸಿ ಸುಡುಬಿಸಿಲಿನ ವಾತಾವರಣದ ನಡುವೆಯೂ ದಂಪತಿಗಳು ಕೈ ಹಿಡಿದು ಮತಗಟ್ಟೆ ಕೇಂದ್ರಕ್ಕೆ ಬಂದರು. ಅಲ್ಲಿ ಕಾವ್ಯ ಮತದಾನ ಮಾಡಿ ನಂತರ ಮಾತನಾಡಿ ಎಲ್ಲ ಮತದಾರರು ಮತ ಚಲಾಯಿಸುವಂತೆ ಮನವಿ ಮಾಡಿದರು. ಇಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವ ನಾನು ಮತಗಟ್ಟೆಗೆ ತೆರಳಿ ಮತದಾನ ಮಾಡಿ ನಾಗರಿಕ ಕರ್ತವ್ಯ ಮತ್ತು ಆಚರಣೆಯ ಹೃದಯ ಸ್ಪರ್ಶಿ ಪ್ರದೇಶದಲ್ಲಿನ ನವವಿವಾಹಿತ ದಂಪತಿಗಳು ತಮ್ಮ ಮದುವೆ ನಡುವೆ ಮತ ಚಲಾಯಿಸುವ ಮೂಲಕ ಸ್ಮರಣೀಯ ಹೇಳಿಕೆಯನ್ನು ನೀಡಿದ್ದಾರೆ. ನವವಿವಾಹಿತ ದಂಪತಿಗಳು ನಗರದ ಮಾಧವ ವಿದ್ಯಾಮಂದಿರ 149 ಮತಗಟ್ಟೆಯಲ್ಲಿ ಮತದಾನ ಮಾಡಿದರು. ಸುಡುವ ಬಿಸಿಲು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿನ ಮತದಾನ ವಧುವಿನ ಅತ್ತೆಯ ಮನೆಗೆ ಬೀಳ್ಕೊಡುವ ಸಮಾರಂಭವು ಆಕೆಗೆ ಮತದಾನ ಮಾಡಲು ಅವಕಾಶ ವಿಳಂಬವಾಯಿತು. ಇಂದು ನಗರ ನಿವಾಸಿಯಾದ ಕಾವ್ಯ, ವೈಫ್ ಆಫ್ ಗಂಗಾಧರ್ ಅವರು ಹಸೆಮಣೆ ಏರಿದ ದಿನ. ಮದುವೆ ನಂತರ ನೇರವಾಗಿ ಬನ್ನಿ ನಗರದ ಮತಗಟ್ಟೆಯ ಮಾಧವ ಶಾಲೆಯಲ್ಲಿ ಆಗಮಿಸಿ ಮತ ಚಲಾಯಿಸಿದರು. ಅವರ ವಿವಾಹದ ಇಂದು ವಿದ್ಯುಕ್ತವಾಗಿ ಗಂಡನ ಮನೆಗೆ ಕರೆದುಕೊಂಡು ಹೋಗಬೇಕಾಗಿತ್ತು. ವಧುವಿನ ವಿದಾಯವನ್ನು ಆಕೆಯ ಪೋಷಕರ ಮನೆಯಿಂದ 1 ಗಂಟೆಗಳ ಕಾಲ ವಿಳಂಬಗೊಳಿಸಲಾಯಿತು. ಇಂದು ಮತ ಚಲಾಯಿಸಿ ಸುಡುಬಿಸಿಲಿನ ವಾತಾವರಣದ ನಡುವೆಯೂ ದಂಪತಿಗಳು ಕೈ ಹಿಡಿದು ಮತಗಟ್ಟೆ ಕೇಂದ್ರಕ್ಕೆ ಬಂದರು. ಅಲ್ಲಿ ಕಾವ್ಯ ಮತದಾನ ಮಾಡಿ ನಂತರ ಮಾತನಾಡಿ ಎಲ್ಲ ಮತದಾರರು ಮತ ಚಲಾಯಿಸುವಂತೆ ಮನವಿ ಮಾಡಿದರು. ಇಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವ ನಾನು ಮತಗಟ್ಟೆಗೆ ತೆರಳಿ ಮತದಾನ ಮಾಡಿ ನಾಗರಿಕ ಕರ್ತವ್ಯ ಮತ್ತು ಆಚರಣೆಯ ಹೃದಯ ಸ್ಪರ್ಶಿ ಪ್ರದೇಶದಲ್ಲಿನ ನವವಿವಾಹಿತ ದಂಪತಿಗಳು ತಮ್ಮ ಮದುವೆ ನಡುವೆ ಮತ ಚಲಾಯಿಸುವ ಮೂಲಕ ಸ್ಮರಣೀಯ ಹೇಳಿಕೆಯನ್ನು ನೀಡಿದ್ದಾರೆ. ನವವಿವಾಹಿತ ದಂಪತಿಗಳು ನಗರದ ಮಾಧವ ವಿದ್ಯಾಮಂದಿರ 149 ಮತಗಟ್ಟೆಯಲ್ಲಿ ಮತದಾನ ಮಾಡಿದರು. ಸುಡುವ ಬಿಸಿಲು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿನ ಮತದಾನ ವಧುವಿನ ಅತ್ತೆಯ ಮನೆಗೆ ಬೀಳ್ಕೊಡುವ ಸಮಾರಂಭವು ಆಕೆಗೆ ಮತದಾನ ಮಾಡಲು ಅವಕಾಶ ವಿಳಂಬವಾಯಿತು. ಇಂದು ನಗರ ನಿವಾಸಿಯಾದ ಕಾವ್ಯ, ವೈಫ್ ಆಫ್ ಗಂಗಾಧರ್ ಅವರು ಹಸೆಮಣೆ ಏರಿದ ದಿನ. ಮದುವೆ ನಂತರ ನೇರವಾಗಿ ಬನ್ನಿ ನಗರದ ಮತಗಟ್ಟೆಯ ಮಾಧವ ಶಾಲೆಯಲ್ಲಿ ಆಗಮಿಸಿ ಮತ ಚಲಾಯಿಸಿದರು. ಅವರ ವಿವಾಹದ ಇಂದು ವಿದ್ಯುಕ್ತವಾಗಿ ಗಂಡನ ಮನೆಗೆ ಕರೆದುಕೊಂಡು ಹೋಗಬೇಕಾಗಿತ್ತು. ವಧುವಿನ ವಿದಾಯವನ್ನು ಆಕೆಯ ಪೋಷಕರ ಮನೆಯಿಂದ 1 ಗಂಟೆಗಳ ಕಾಲ ವಿಳಂಬಗೊಳಿಸಲಾಯಿತು. ಇಂದು ಮತ ಚಲಾಯಿಸಿ ಸುಡುಬಿಸಿಲಿನ ವಾತಾವರಣದ ನಡುವೆಯೂ ದಂಪತಿಗಳು ಕೈ ಹಿಡಿದು ಮತಗಟ್ಟೆ ಕೇಂದ್ರಕ್ಕೆ ಬಂದರು. ಅಲ್ಲಿ ಕಾವ್ಯ ಮತದಾನ ಮಾಡಿ ನಂತರ ಮಾತನಾಡಿ ಎಲ್ಲ ಮತದಾರರು ಮತ ಚಲಾಯಿಸುವಂತೆ ಮನವಿ ಮಾಡಿದರು. ಇಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವ ನಾನು ಮತಗಟ್ಟೆಗೆ ತೆರಳಿ ಮತದಾನ ಮಾಡಿ ನಾಗರಿಕ ಕರ್ತವ್ಯ ಮತ್ತು ಆಚರಣೆಯ ಹೃದಯ ಸ್ಪರ್ಶಿ ಪ್ರದೇಶದಲ್ಲಿನ ನವವಿವಾಹಿತ ದಂಪತಿಗಳು ತಮ್ಮ ಮದುವೆ ನಡುವೆ ಮತ ಚಲಾಯಿಸುವ ಮೂಲಕ ಸ್ಮರಣೀಯ ಹೇಳಿಕೆಯನ್ನು ನೀಡಿದ್ದಾರೆ. ನವವಿವಾಹಿತ ದಂಪತಿಗಳು ನಗರದ ಮಾಧವ ವಿದ್ಯಾಮಂದಿರ 149 ಮತಗಟ್ಟೆಯಲ್ಲಿ ಮತದಾನ ಮಾಡಿದರು. ಸುಡುವ ಬಿಸಿಲು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿನ ಮತದಾನ ವಧುವಿನ ಅತ್ತೆಯ ಮನೆಗೆ ಬೀಳ್ಕೊಡುವ ಸಮಾರಂಭವು ಆಕೆಗೆ ಮತದಾನ ಮಾಡಲು ಅವಕಾಶ ವಿಳಂಬವಾಯಿತು. ಇಂದು ನಗರ ನಿವಾಸಿಯಾದ ಕಾವ್ಯ, ವೈಫ್ ಆಫ್ ಗಂಗಾಧರ್ ಅವರು ಹಸೆಮಣೆ ಏರಿದ ದಿನ. ಮದುವೆ ನಂತರ ನೇರವಾಗಿ ಬನ್ನಿ ನಗರದ ಮತಗಟ್ಟೆಯ ಮಾಧವ ಶಾಲೆಯಲ್ಲಿ ಆಗಮಿಸಿ ಮತ ಚಲಾಯಿಸಿದರು. ಅವರ ವಿವಾಹದ ಇಂದು ವಿದ್ಯುಕ್ತವಾಗಿ ಗಂಡನ ಮನೆಗೆ ಕರೆದುಕೊಂಡು ಹೋಗಬೇಕಾಗಿತ್ತು. ವಧುವಿನ ವಿದಾಯವನ್ನು ಆಕೆಯ ಪೋಷಕರ ಮನೆಯಿಂದ 1 ಗಂಟೆಗಳ ಕಾಲ ವಿಳಂಬಗೊಳಿಸಲಾಯಿತು. ಇಂದು ಮತ ಚಲಾಯಿಸಿ ಸುಡುಬಿಸಿಲಿನ ವಾತಾವರಣದ ನಡುವೆಯೂ ದಂಪತಿಗಳು ಕೈ ಹಿಡಿದು ಮತಗಟ್ಟೆ ಕೇಂದ್ರಕ್ಕೆ ಬಂದರು. ಅಲ್ಲಿ ಕಾವ್ಯ ಮತದಾನ ಮಾಡಿ ನಂತರ ಮಾತನಾಡಿ ಎಲ್ಲ ಮತದಾರರು ಮತ ಚಲಾಯಿಸುವಂತೆ ಮನವಿ ಮಾಡಿದರು. ಇಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವ ನಾನು ಮತಗಟ್ಟೆಗೆ ತೆರಳಿ ಮತದಾನ ಮಾಡಿ ನಾಗರಿಕ ಕರ್ತವ್ಯ ಮತ್ತು ಆಚರಣೆಯ ಹೃದಯ ಸ್ಪರ್ಶಿ ಪ್ರದೇಶದಲ್ಲಿನ ನವವಿವಾಹಿತ ದಂಪತಿಗಳು ತಮ್ಮ ಮದುವೆ ನಡುವೆ ಮತ ಚಲಾಯಿಸುವ ಮೂಲಕ ಸ್ಮರಣೀಯ ಹೇಳಿಕೆಯನ್ನು ನೀಡಿದ್ದಾರೆ.